ಏ ನೀ ಇಲ್ಲೇ ಹಾಕೊಂತಿದ್ಯಾ ಇವನಂತೂ AC ನಾ ಹೇಳ್ತಾ ಇರೋದು ನೆಕ್ಸ್ಟ್ ಬರ್ತಾ ಇರೋದು ಹೋಳಿಗೆ. ಹಾಯ್ ಹಲೋ ನಮಸ್ಕಾರ ಎಲ್ರಿಗೂ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಫುಲ್ ಟಯರ್ಡ್ ಆಗಿಬಿಟ್ಟಿದ್ದೀನಿ, ನಿದ್ದೆ ಇಲ್ಲ. ವಾಯ್ಸ್ ನೋಡಿದ್ರೆ ಹೇಗಿದೆ ನಿಮಗೆ ಗೊತ್ತಾಗುತ್ತೆ ವಾಯ್ಸ್ ಹೆಂಗಿದೆ ನಂದು ಅಂತ. ನಾವಾಗ ಹೋಗ್ತಿರೋದು ಕಾಣಿಪಾಕಂಗೆ, ನನ್ನ ಫೇವ್ರೆಟ್ ಗಾಡ್, ನಮ್ಮ ಮನೆಯವ್ರ ಫೇವ್ರೆಟ್ ಗಾಡ್, ಆಲ್ ಓವರ್ ಲೈಕ್ ನಾವು ತುಂಬ ನಂಬುವಂಥ ಒಂದು ದೇವರು. ವಿನಾಯಕ ಟೆಂಪಲ್ ಹೇಗಿರುತ್ತೆ, ಹೆಂಗೆ ಹೋಗೋದು, ಯಾವ ರೂಟು, ಯಾರು ಏನು, ನಾವು ಯಾರ್ಯಾರು ಹೋಗ್ತಿದ್ವಿ ಎಲ್ಲನೂ ತೋರಿಸ್ತೀನಿ. ಅಲ್ಲಿವರೆಗೂ ಸೂರ್ಯಗೌಡ ಯೂಟ್ಯೂಬ್ ಚಾನಲ್ನ ಯಾರ್ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಬೇಗ ಹೋಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಪಕ್ಕದಲ್ಲೇ ಬೆಲ್ ಐಕಾನ್ ಇರುತ್ತೆ, ಅದನ್ನ ಕ್ಲಿಕ್ ಮಾಡಿ. ಓಕೆ, ಬರ್ತೀನಿ. ಅಲ್ಲಿ ಹೋಗ್ಬಿಟ್ಟು ನನ್ನ ತಮ್ಮಂದೆಲ್ಲ ರೆಡಿ ಆಗಿದ್ದೀರಾ ನೋಡ್ಕೊಂಬರೋಣ ಬನ್ನಿ. ಯಾವ ಥರ ಬರಬೇಕು? ನಾನು ವೀಡಿಯೋ ಮಾಡ್ತಿದ್ದೆ KGF ಥರ ಬರ್ಬೇಕಂತ ಒಂದಿದ್ದು. ನೀ ಇಲ್ಲೇ ಹಾಕೊಂತಿದ್ಯಾ? ಹೌದಾ? ಹಾಯ್ ಬ್ರೋ, ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ಆಕಾಶ್, ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಆಕಾಶ್. ನಾವು ಕಾಣಿಪಾಕಂ ಹೋಗ್ತಿರೋದು 4 ಜನ. ಯಾರಂದ್ರೆ ನಾನು, ಧ್ರುವ, ಆಕಾಶ್ ಮತ್ತೆ ನನ್ನ ತಮ್ಮ. ಪಂಚೆಲ್ಲ ಎತ್ಕೊಂಡಿರ ಈ ದೇವಸ್ಥಾನಕ್ಕೆ ಪಂಚ ಮಸ್ಟನ್ ಶೆಡ್ಡು ದೇವಸ್ಥಾನಕ್ಕೆ ಹೊರಟ್ಬಿಟ್ಟು ನಿಮ್ಮದಿ 12 ಗಂಟೆ ಆಗಿದೆ ಗೈಸ್. ನಿಮಗೆ ಮತ್ತು ನಿಮ್ಮ ಕುಟುಂಬಕ್ಕೆ ಯುಗಾದಿ ಹಬ್ಬದ ಹಾರ್ದಿಕ ಶುಭಾಶಯಗಳು. ಎಲ್ಲರಿಗೂ ಒಳ್ಳೆಯದಾಗಲಿ. ಕನ್ನಡಿಗರ ಹೊಸ ವರ್ಷದ ಶುಭಾಶಯಗಳು. ಬನ್ನಿ ಹೋಗು. ಚಿಕ್ಕ ಮಕ್ಕಳ ಥರ ಆಡ್ತಾರೆ ಇನ್ನೂ. ನಾನು ಹೋಗು, ನೀನು ಹೋಗು, ಕಿಟಕಿ ಹತ್ರ ಅಂತ ಹೋಗಿ ಬೇಗ ಬನ್ನಿ ಹೊರಡೋಣ. ನಾವು ಹೋಗೋಣ, ನಿಮ್ಮನ್ನು ಕರ್ಕೊಂಡು ಹೋಗ್ತೀನಿ ಜೊತೆಗೆ. ಓಕೆನಾ? ಬಾಯ್ 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 ಮಮ್ಮಿ. ನಾವೆಲ್ಲರೂ ಹೊರಟಿದ್ದೀವಿ. ಹಾಯ್ ಹಾಯ್ ಗೈಸ್, ವೆಲ್ಕಮ್. ಎಲ್ಲ ರೆಡಿನಾ? ಥ್ಯಾಂಕ್ ಯು. ಫುಲ್ ರೆಡಿ. ಹಾಯ್ ಸರ್. ಹಾಯ್ ಸರ್. ನಮಸ್ತೆ. ನಮಸ್ತೆ ಸರ್. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನೀವು ಹೊಸಬ್ರು ನನ್ನ ಯೂಟ್ಯೂಬ್ ಚಾನಲ್ಗೆ. ಹೌದು ಸರ್, ಫಸ್ಟ್ ಟೈಮ್. ಸೊ ಇವರು ನಮ್ಮ ರೆಗ್ಯುಲರ್ ಡ್ರೈವರು. ನಮ್ಗೆ ಯೂಶಲಿ ಯಾವಾಗ ನಮ್ಮ ಪಪ್ಪ ಎಲ್ಲ ಬಂದಾಗ ಇವ್ರನ್ನೇ ಕರೆಯೋದು. ಇವ್ರು ಬರ್ತಾರೆ ಅವಾಗ ಅವಾಗ. ಒಳ್ಳೆ ಡ್ರೈವರು, ಚೆನ್ನಾಗಿ ಕರ್ಕೊಂಡ್ಬರ್ತಾರೆ. ಸೇಫ್. ಸದ್ಯಕ್ಕೆ ಹೆಬ್ಬಾಳದಲ್ಲಿದ್ದೀವಿ. ಈಗ ಯಾವ ರೂಟ್ ಮೇಲೆ ಹೋಗೋದಂದ್ರೆ ಇದು ಹೊಸಕೋಟೆ ರೂಟ್ ಮೇಲೆ ಹೋಗೋದು. ಚಿತ್ತೂರು. ಆಮೇಲೆ ಇನ್ನೊಂದು ಕೋಲಾರ ಅಲ್ಲ? ಹೊಸಕೋಟೆ ಕೋಲಾರ, ಅದ್ರ ಮೇಲೆ ಹೋಗೋದು ಚಿತ್ತೂರಿಗೆ. ನಿಮ್ಮ ಕಾಲೇಜ್ ಮೇಲ? ಅವ್ರ ಕಾಲೇಜ್ ಎಲ್ಲಿ? ಸಿ ಕಾಲೇಜ್ ಆಫ್ ಇಂಜಿನಿಯರಿಂಗ್ ಎಲ್ಲ ಯಾವುದು? KR-ಪುರಂ. KR-ಪುರಂ ಅಲ್ಲಿ ಇರೋದು. ಅದನ್ನೇ ಹೇಳ್ತಾ ಇದ್ದ. ಐ ಆಮ್ ಸೊ ಎಕ್ಸೈಟೆಡ್. ತುಂಬ ಒಂದು ವರ್ಷ ಆಯ್ತು ನೋಡಿ ಕಾಣಿಪಾಕಂ ಹೋಗಿ. 1 ವರ್ಷ ಮೇಲಾಗಿದೆ. ಅಲ್ಲಿ ಹೋಗ್ಬೇಕಂದ್ರೆ ಏನೋ ಒಂಥರ ಖುಷಿ. ಹೋಗೋಣ, ಎಂಜಾಯ್ ಮಾಡ್ಕೊಂಡು ಹೋಗೋಣ. ಏನು ಇಲ್ಲಿ ಮೆಟ್ರೋ ತರಿಸ್ಬೇಕಂದ್ರೆ ಗೈಸ್, ಇವಾಗ ಈ ತರ ಈ ಸೂಪರ್ ಮಾರ್ಕೆಟ್ ಎಲ್ಲಾದ್ರೂ ಕಾಣಿಸ್ಬಿಟ್ರೆ ಸಾಕು, ಓಡ್ ಹೋಗ್ಬಿಡ್ತಾರೆ. ಇಲ್ಲಿ ಏನು ಓ ಆಕಾಶ್, ತಗೊಂಡು ತಿನ್ನು. ತೇಜ, ಅವೆಲ್ಲ ಮುಟ್ಬಾರ್ದು, ಡಯಟ್ ಅಲ್ಲಿ ಇದೆಯಾ? ಬರೀ ಏನ್ ತಿನ್ಬೇಕು? ಬರೀ ವೆಜೀಸ್ ಸಲಾಡ್ ಆ ಥರ ತಿನ್ಬೇಕು ನೀನು. ಏನೋ ಈ ಫ್ಲೇವರ್ ತಗೋ, ಆ ಫ್ಲೇವರ್ ತಗೋ ಅಂತ ಇದೆಯಾ ರಾಸ್ಕಲ್? ನಾನೆಲ್ಲ ಅಂದೆ, ನಂಗೇನ್ ಬೇಡಪ್ಪ. ಇವನಂತೂ AC ಆಗಲ್ಲ, ಟಾಯ್ ಬೇಕಂತ. ಇದ್ರೊಳಗಡೆ ಇರೋ ಟಾಯ್, ಫ್ರೀ ಟಾಯ್. ಎಲ್ಲರಿಗೂ ಒಂದು ಸಜೆಷನ್ನು, ಈ ಥರ ಸೂಪರ್ ಮಾರ್ಕೆಟ್ ಸಿಕ್ತು ಅಂತ ಅಂದ್ಬಿಟ್ಟು ಕರ್ಕೊಂಬಂದ್ಬಿಟ್ಟು ನೋಡಿ, ಈ ಥರ ಮಾಡ್ತಾರೆ. ಈಗ ಟೈಮ್ ಎಷ್ಟು? 3:10 ಆಗಿದೆ. ಟೀ ಕುಡಿಯೋಣ ಅಂತ ಒಂದು ಕಡೆ ನಿಲ್ಲಿಸ್ತೀವಿ. ಕಾಫಿ ಇದೆಯಾ? ಟೀ ಇಲ್ವಾ? ಟೀ ಇಲ್ವಂತೆ, ಬರೀ ಕಾಫಿ ಅಂತೆ. ಓಕೆ ಅಂತ ನಾಚ್ಕೊಂತಾನೆ ಜಾಸ್ತಿ ಹೊತ್ತೆಲ್ಲೂ ನಿಲ್ಸೋಕ್ಕಾಗಲ್ಲ.
ಬಿಕಾಸ್ ಟೈಮ್ ಆಯಿತು ನಿಮ್ಗೆ ಗೊತ್ತಿರೋದ. ಸೊ ಬರ್ಬೇಕಾದ್ರೆ ನಿಲ್ಸ್ಬಿಟ್ಟು ವೀಡಿಯೋಸ್ ಎಲ್ಲ ಮಾಡೋಣ, ಓಕೆನಾ? ಬೇಗ ಬೇಗ ಅಣ್ಣ, ಸೀದಾ ಟೆಂಪಲು. ಸೊ ಅಲ್ಲಿಂದ ಮೇನ್ ರೋಡ್ ಇತ್ತು, ಇಲ್ಲೊಂಚೂರು ಈ ತರ ರೋಡ್ಸ್ ಇದೆ. ಸ್ವಲ್ಪ ರೋಡ್ ಚೆನ್ನಾಗಿ ಮಾಡಿದ್ರೆ ಫುಲ್ಲು ಇಲ್ಲಿಗೆ ಹೋಗಕ್ಕೆ ಒಳ್ಳೆ ಇದಾಗುತ್ತೆ. ನೆಮ್ಮದಿ. ಬಸ್ ಹತ್ರ ಹೋಗಿ ಕೈ ಮುಕ್ಕೊಂಡು ಇಲ್ಲಿ ಫೋನೆಲ್ಲ ತೊಗೊಂಡು ಹೋಗಿಲ್ಲ, ಫೋನೆಲ್ಲ ಕಾರೆಲ್ಲ ಇಟ್ಬಿಟ್ಟು ಹೋಗಿ ಬರ್ತೀವಿ. ಹೋಗಿ ಬಂದು ನಿಮ್ಮ ಮಿಕ್ಕಿದ್ದು ಏನಿದೆ ಎಲ್ಲ ತೋರಿಸ್ತೀನಿ, ಓಕೆನಾ? ದರ್ಶನ ಮಾಡ್ಕೊಂಬರ್ತೀನಿ ನೆಮ್ಮದಿಯಾಗಿ, ಫೋನೆಲ್ಲ ಇಲ್ದೇನೆ. ಓಕೆ, ಸಿ ಯು ಗೈಸ್. ಎಲ್ಲರಿಗೂ ನಮಸ್ಕಾರ. ಐ ಮೀನ್ ಬೆಳಿಗ್ಗೆನೆ ಒಳ್ಳೆ ದರ್ಶನ, ನಾವು ಅನ್ಕೊಂಡೇ ಇರಲಿಲ್ಲ ಅಂಥ ದರ್ಶನ. ಏನೇನಾಯ್ತು ಅಂತ ಎಲ್ಲ ಹೇಳ್ತೀನಿ. ವಿನಾಯಕನ ದೇವಸ್ಥಾನಕ್ಕೆ ಹೋಗಿ ಬಂದಾಯಿತು. ಅದಾದ್ಮೇಲೆ ನೆಕ್ಸ್ಟ್ ಇಲ್ಲಿಂದ ಶಿವನ ದೇವಸ್ಥಾನ ಮತ್ತು ಪಾರ್ವತಿ ದೇವಸ್ಥಾನ ಮತ್ತು ವಿಷ್ಣು ದೇವಸ್ಥಾನ ಎಲ್ಲ ಇದೆ. ಇದನ್ನೆಲ್ಲ ಮುಗಿಸ್ಕೊಂಡು ಏನೇನಾಯಿತು ಫುಲ್ ಸ್ಟೋರಿ ಹೇಳ್ತೀನಿ ನಿಮಗೆ. ಬನ್ನಿ ಹೋಗೋಣ. ಇಲ್ಲ ಗೊತ್ತಿಲ್ಲ ಏನಂತ. ಅದೇ ತಾನೇ ಶಿವನ ದೇವಸ್ಥಾನ. ಇಲ್ಲಿ ಒಂದು ಸ್ವಲ್ಪ ಹೊತ್ತು ಕುತ್ಕೊಂಡು ಟೈಮ್ ಸ್ಪೆಂಡ್ ಮಾಡಿ ಆಮೇಲೆ ಇಲ್ಲಿ ಚೆನ್ನಾಗಿದೆ. ಐ ಮೀನ್ ನಾ ಹೇಳ್ತಾ ಇರೋದು ಅದು ಕಾಣಿಪಾಕಂ ದೇವಸ್ಥಾನ. ಅದನ್ನ ಒಳಗಡೆ ಹೋಗಿ ಮುಗಿಸ್ಕೊಂಡು ಎಲ್ಲ ಬಂದಾದ್ಮೇಲೆ ಹಂಗೆ ಬಂದರೆ ಅಲ್ಲಿ ಶಿವನ ದೇವಸ್ಥಾನ. ಅದು ಆ ಶಿವನ ದೇವಸ್ಥಾನ ಮುಗಿಸ್ಕೊಂಡು ಈ ಕಡೆ ಬಂದರೆ ಹಿಂಗಿದೆ. ತುಂಬ ಅಂದರೆ ತುಂಬ ಚೆನ್ನಾಗಿದೆ. ಸೊ ಇದಾದಮೇಲೆ ನೆಕ್ಸ್ಟು ವಿಷ್ಣು ದೇವಸ್ಥಾನ. ವರದರಾಜ ಸ್ವಾಮಿ ಹೊರ ದೇವಸ್ಥಾನಕ್ಕೆ ಹೋಗೋಣ. ಕುತ್ಕೊಂಡು ಮಾತಾಡಿ ಸ್ವಲ್ಪ ಹೊತ್ತು ಆರಾಮಾಗಿ ಹೋಗ್ತೀವಿ. ಒಳ್ಳೆ ಪೀಸ್ಫುಲ್ ಪ್ಲೇಸು. ಸೊ ಕಾಣಿಪಾಕಂ ಬಂದರೆ ಇದಿಷ್ಟು ನೀವು ವಿಸಿಟ್ ಮಾಡಬೇಕಾಗಿರೋ ದೇವಸ್ಥಾನಗಳು. ಬರೋ ಶ್ರೀ ವರಸಿದ್ಧಿ ಕಾಣಿಪಾಕ ವಿನಾಯಕ ಸ್ವಾಮಿ ಕಿ ಗೈಸ್. ಹೇಳ್ತೀನಿ ಕೇಳಿ. ದರ್ಶನ ಮಾಡಬೇಕು ಅಂತ ಅಂದ್ಬಿಟ್ಟು ಫಸ್ಟು ನಿಜ ದರ್ಶನ ಅಂತ ಒಂದು ಇದೆ. ದೇವ್ರನ್ನ ಅಲಂಕಾರ ಇಲ್ದಿರಂಗೆ ತೋರಿಸ್ತಾರೆ, ನಿಜರೂಪ ದರ್ಶನ ಅದು. ಅದಾದ್ಮೇಲೆ ಇರೋದು ಅಭಿಷೇಕಂ. ನಿಜರೂಪ ದರ್ಶನ ಮಾಡಿಕೊಂಡು ಆಮೇಲೆ ಬಂದು ಮತ್ತೆ ಅಭಿಷೇಕಕ್ಕೆ ಹೋಗೋಣ ಅಂತ ನಾವಿದ್ದಿದ್ದು. ಆದರೆ ಏನಾಯಿತು, ನಿಜರೂಪ ದರ್ಶನಮಲ್ಲೇ ಲೇಟ್ ಆಗೋಯ್ತು. ಅವರು ಲಿಮಿಟೆಡ್ ಟಿಕೆಟ್ಸ್ ಮಾತ್ರ ಕೊಡೋದು ಅಭಿಷೇಕಕ್ಕೆ, ನಮಗೆ ಗೊತ್ತಿಲ್ಲ. ಆದರೆ ಇವಾಗ ಚೇಂಜ್ ಮಾಡ್ಯಾರ, ಕಂಪ್ಲೀಟ್ ಚೇಂಜ್ ಮಾಡ್ಯಾರ. ಮೊದಲ ಥರ ಇಲ್ಲ ಇವಾಗ. ಮೊದಲಾದರೆ ಎಲ್ಲ ಒಟ್ಟಿಗೆ ಮಾಡ್ಬೋದಾಯಿತು. ಏನಾಯಿತು, ನಾವು ನಿಜರೂಪ ದರ್ಶನ ಟಿಕೆಟ್ ತೊಗೊಂಡು ಹೋಗಿದ್ದೀವಿ, ಅಲ್ಲೇ ಬಿಡ್ತಾ ಇಲ್ಲ, ಟೈಮ್ ಆಗ್ತಿದೆ. ಆಮೇಲೆ ಅಲ್ಲಿದ್ದವರೊಬ್ಬರು ಪೊಲೀಸ್ ಅವರು ಹೆಲ್ಪ್ ಮಾಡಿ ಅವರೇ ಹೋಗಿ ಟಿಕೆಟ್ ತೊಗೊಂಬಂದು, ನಾವು ನಿಜವಾಗ್ಲೂ ಎಕ್ಸ್ಪೆಕ್ಟ್ ಮಾಡಿರಲಿಲ್ಲ. ನಾವು ಅಂದ್ಕೊಂಡಿದ್ದೀವಿ ಇವತ್ತು ಅಭಿಷೇಕ ನೋಡೋಲ್ಲ ಅಂತ ಅಂದ್ಬಿಟ್ಟು. ಸೊ ಅವರೇ ಹೋಗಿ ಟಿಕೆಟ್ ತಂದು ನಮಗೆ, ನಾವು ಅಲ್ಲಿ ನಿಂತಿದ್ವಿ. ಮತ್ತು ಹಿಂದ್ಗಡೆಯಿಂದ ಬಂದ್ವಿ. ಹಿಂದ್ಗಡೆಯಿಂದ ಲಾಸ್ಟಿಂದ ಒಂದು 5ನೇದು ನಾವಿದ್ದಿದ್ದು, ಆಯಿತಾ? ಸೊ ಹೆಂಗೋ ಬಿಡು ಸಿಕ್ತಲ್ಲ ಅಟ್ಲೀಸ್ಟ್ ಅಂತ ಖುಷಿಯಾಗಿ ಮುಂದೆ ಹೋದ್ವಿ. ನಮ್ಮನ್ನ ಒಳಗಡೆ ಹೆಂಗೆ ಬಿಟ್ಟರೆ ಸೀದಾ ಬಾಗ್ಲ ಹತ್ರನೇ ನಾವಿದ್ದಿದ್ದು. ನಾವು 4 ಜನನು. ಒಳ್ಳೆ ದರ್ಶನ ಆಯಿತು, ಅನ್ಎಕ್ಸ್ಪೆಕ್ಟೆಡ್ ದರ್ಶನ. ಆಲ್ ಥ್ಯಾಂಕ್ಸ್ ಟು ದಟ್ ಪೊಲೀಸ್. ಅವ್ರು ಇದ್ದಿದ್ದಕ್ಕೆ ಈ ಥರ ಒಳ್ಳೆ ದರ್ಶನ ಆಗಿದ್ದು. ತುಂಬ ಅಂದರೆ ತುಂಬ ಖುಷಿ ಆಯಿತು ನೋಡಿ. ಕಣ್ ತುಂಬ ನೋಡಿದೆ ಅಭಿಷೇಕನ ನಾವೆಲ್ಲರೂ. ಐ ಮೀನ್ ಅದನ್ನ ಎಕ್ಸ್ಪ್ಲೇನ್ ಮಾಡೋಕ್ಕಾಗಲ್ಲ, ಅಷ್ಟು ಚೆನ್ನಾಗಿತ್ತು. ಫೋನಲ್ಲಿ ಅಲೋ ಇಲ್ಲ, ಒಳ್ಳೇದು. ಬಿಕಾಸ್ ಫೋನ್ ಇಲ್ದೇ ಕಣ್ಣು ಮುಚ್ಕೊಂಡು ನೆಮ್ಮದಿಯಿಂದ ಮನಸ್ಸಲ್ಲಿ ಏನಿದೆ ಅದನ್ನೆಲ್ಲ ಬೇಡ್ಕೊಬೋದಾಯ್ತು. ಫೋನ್ ಇದ್ದಿದ್ರೆ ತೆಗ್ದು ವಿಡಿಯೋನೇ ಮಾಡ್ತಾ ಇದ್ದೆ ಎಲ್ಲರೂ. ಓಕೆ ಗೈಸ್, ಹೊರಡೋದಾ? ಹಿಪ್ 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 ಹಿಪ್. ಓಕೆ ಗೈಸ್, ಇವಾಗ ಹೋಗಿ ನಾಷ್ಟ ಮಾಡೋಣ. ಒಳ್ಳೆ ಕಡೆ ನಾಷ್ಟ ಮಾಡಿ ಮನೆಗೆ ಹೋಗೋಣ. ಮನೇಲಿ ಹಬ್ಬದೂಟ ರೆಡಿ ಇದೆ. ಇವತ್ತು ಯುಗಾದಿ.
ನಾವು ಹೋಗೋಷ್ಟು ರೆಡಿ ಇರ್ತ್ಕಂದ ಇಲ್ಲ. ಇವತ್ತು ಯುಗಾದಿ, ಎಲ್ಲರಿಗೂ ಯುಗಾದಿ ಹಬ್ಬದ ಹಾರ್ದಿಕ ಶುಭಾಶಯಗಳು. ನಿಮಗೂ ನಿಮ್ಮ ಕುಟುಂಬದವ್ರು ಎಲ್ಲರಿಗೂ. ಓಕೆ, ಇವಾಗ ಮನೆಗೆ ಹೋಗಿ ಅಲ್ಲಿ ಏನೇನಿರುತ್ತೆ, ಊಟ ಏನೇನು ಮಾಡಿರ್ತಾರೆ ಪ್ರತಿಯೊಂದನ್ನು ತೋರಿಸಿ ವಿಡಿಯೋ ಏನು ಮಾಡ್ತೀನಿ. ಅಲ್ಲಿವರೆಗೂ ಏನೇನು ನಡೆಯುತ್ತೆ ಪ್ರತಿಯೊಂದನ್ನು ತೋರಿಸ್ತೀನಿ ಬನ್ನಿ. ಕಿಚ್ಕಿಚ್ಚೆ ಸೂರ್ಯನ ನಿದ್ದೆ ಮಾಡಿಲ್ಲ. ನಾನೇ ನಿದ್ದೆ ಮಾಡಿದೆ, ನಿದ್ದೆ ಬಂದ್ರೂ ತಡ್ಕೊಂಡಿದ್ದೀನಿ. ಇವರು ರಾತ್ರಿ ಎಲ್ಲ ಮಲ್ಕೊಂಡು ನನ್ನ ತಮ್ಮ ಮಲ್ಕೊಂಡು ಆಲ್ರೆಡಿ ನಿದ್ದೆ ಹೋಗ್ಬಿಟ್ಟು ಎಲ್ಲರೂ ಬ್ರೇಕ್ಫಾಸ್ಟ್ ನಿಲ್ಸೋಣ. ಅಲ್ಲಿ ಸರ್ವಣ ಭವನ್ ಅಂತ ಒಂದು ಹೋಟ್ಲ್ ಇದೆ, ಅಲ್ಲಿ ಮಿನಿ ಟಿಫನ್ ಸಿಗುತ್ತೆ. ಎಲ್ಲ ಥರದ ಟಿಫನು ಒಂದು ಇದ್ರಲ್ಲಿ ಕೊಡ್ತಾರೆ. ಅಲ್ಲಿ ಹೋಗ್ತೀವಿ ನಾವು. ಸರ್ವಣ ಭವನ್ ಹುಡ್ಕೊಂಡು ಹೋದ್ವಿ, ಎಲ್ಲೂ ಸಿಕ್ಕಿಲ್ಲ. ಇದು ಯಾವುದೋ ಲೈಕ್ ಈಗ ಮುಳ್ಬಾಗ್ಲು ಇದ್ವಿ, ಮುಳ್ಬಾಗ್ಲು ಫೇಮಸ್ ದೋಸೆ ತಿನ್ನೋಣ ಬನ್ನಿ. ಇದೆಲ್ಲ ಮಿನಿ ಟಿಫನ್ ತೊಗೊಂಡ್ರೆ ನಾನು ಮುಳ್ಬಾಗಲ್ ದೋಸೆ ಟ್ರೈ ಮಾಡೋಣ ಅಂತ ಅಂದ್ಬಿಟ್ಟು. ಸೊ ಇದಿಲ್ಲಿ ಸ್ಪೆಷಲ್ ಅಂತೆ. ಗೀ ಅಲ್ಲ, ನೀರು, ವಾಟರ್ ಹಾಕೋರು. ನೈಸ್ ಕ್ಯಾಚ್. ಒಳ್ಳೆ ಬ್ರೇಕ್ಫಾಸ್ಟ್ ಆಯಿತು. ಇನ್ನು ಸೀದಾ ಮನೆಗೆ ಹೋಗೋಣ. ಮನೇಲಿ ಅಮ್ಮ ಹಬ್ಬದ ಅಡುಗೆ ಮಾಡಿದ್ದಾರೆ, ಊಟ ಮಾಡೋಣ. ಈಗ ಜಸ್ಟ್ ಬ್ರೇಕ್ಫಾಸ್ಟ್ ತಿಂದಿನಿ. ಒಂದು 2 hours ಈಗ ಹೋಗೋಷ್ಟರಲ್ಲಿ ಆಗೋದು. 1 hour 2 hour ಆಗುತ್ತೆ. ಆರಾಮಾಗಿ ಹೋಗಿ 2 hour 2.5 hour 3 hour ಆದಮೇಲೆ ಚೆನ್ನಾಗಿ ತಿಂದು ಮಲ್ಗೋಣ. ಮಲಗಿದ್ರೆ ಸಂಜೆನೇ ಎದ್ದೇಳೋದು. ಬನ್ನಿ ಹೊರಡೋಣ. ಹಾಯ್ ಗಾಯ್ಸ್, ಆಗಲೇ ಮನೆಗೆ ಬಂದ್ವಿ. ಒಂದು 12 ಗಂಟೆ ಹಂಗೆ. ಫುಲ್ ಸುಸ್ತಾಗ್ಬಿಟ್ಟಿತ್ತು, ಎಕ್ಸಾಸ್ಟೆಡ್ ಆಗಿದ್ವಿ. ಬಟ್ ಅಲ್ಲಿ ನಾಷ್ಟ ಮಾಡಿರೋದ್ರಿಂದ ಹೊಟ್ಟೆ ಹಸಿತಾ ಇರಲಿಲ್ಲ. ಸೊ ಅಮ್ಮಂಗೆ ಲೇಟಾಗಿ ಅಡುಗೆ ಮಾಡೋಕ್ಕೆ ಹೇಳಿದ್ವಿ. ಹಬ್ಬದ ಊಟ ಅಮ್ಮ ಒಳ್ಳೆ ಹಬ್ಬದ ಅಡುಗೆ ಮಾಡ್ಯಾರೆ. ಯುಗಾದಿ ಹಬ್ಬದ ಅಡುಗೆ. ಹೋಗೋಣ, ಬಾರಿಸೋಣ, ತಿನ್ನೋಣ. ತೋರಿಸಿ ಮನೆ ಏನೇನು ಮಾಡಿದ್ದಾರೆ ಅಂತ ನಿಮ್ಗೆ ತೋರಿಸ್ತೀನಿ. ಬಾಳೆ ಎಲೆ ಊಟ, ಇಲ್ಲೇ ಘಮ ಘಮ ಅಂತಾರೆ. ಮಾವೇ, ಓ ಮೈ ಗಾಡ್ ಗಾಸ್, ವರ್ಸ ವೆರೈಟೀಸ್ ಏನು ಕೈ ತೊಳ್ಕೊಳ್ಳೋಣ ಗಾಯ್ಸ್. ಹಲೋ ಹಾಯ್, ವಾಟ್ಸಪ್. ನಾವು 4 ಜನರು ಊಟ ಮಾಡೋಕೆ ಅಂತ ಕೂತ್ಕೊಂಡಿದ್ದೀವಿ. ಬಿಕಾಸ್ 4 ಜನ ಹೊರಗಡೆ ಹೋಗಿ ತುಂಬಾ ಸುಸ್ತಾಗಿ ಬಂದಿದ್ದೀವಿ. ನಾವೇ ಕಾರ್ ಡ್ರೈವ್ ಮಾಡ್ಕೊಂಡು ಹೋಗಿದ್ದು. ಗೈಸ್, ನಮ್ಮಮ್ಮ ಒಂಥರ ಪಾರ್ಶಾಲಿಟಿ ಮಾಡ್ತಾರೆ. ನನಗೆ ಈ ಥರ ಎಲ್ಲೋ ಬಂದಿರೋದು ಕೊಟ್ಬಿಟ್ಟು, ನನ್ನ ತಮ್ಮಂಗೆ ಗ್ರೀನ್ ಬಂದಿರೋದು ಕೊಟ್ಬಿಟ್ಟು ಅವ್ರಿಗೆ ಫುಲ್ ಗ್ರೀನ್ ಇರೋದು. ಅವ್ನು ಅದಕ್ಕೆ ಫುಲ್ಲು ಬ್ಯಾಕ್ ಬರ್ನಿಂಗ್ ಮಾಡ್ಕೊಬಿಟ್ಟು ತಗೋನೀನಂತ ಕೊಡ್ತಾ ಇದ್ದ ನನಗೆ. ಮಮ್ಮಿ ಈ ಥರ ನೀನು ಇದು ಮಾಡ್ತೀಯ ಅಂತ ಗೊತ್ತಿರಲಿಲ್ಲ. ನಾನೇನು ಅಮ್ಮ ಅಲ್ವಾ? ಪಾರ್ಶಾಲಿಟಿ ಯಾವಾಗ ಮಾಡಿದ್ದು? ಪಾರ್ಶಾಲಿಟಿ ಮಾಡ್ತೀಯ ನೀನು. ಓಕೆ, ಇವಾಗ ಇದಕ್ಕೆ ಏನೇನು ಬರುತ್ತೆ ಅಂತ ಮ್ಯಾಜಿಕ್ ಮಾಡ್ತೋಸ್ತೀನಿ. ಡುಂಗ್ ಡುಂಗ್ ಡಿಂಗ್ 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 ಅಂತ ನೋಡಿ. ಬರ್ತಿರೋದು ಉಪ್ಪು, ಸೂಪರ್. ಬರ್ತಿರೋದು ಕೋಸಂಬರಿ. ಇದಕ್ಕೆ ಸೌತೆಕಾಯಿ ಮತ್ತು ಕ್ಯಾರೆಟು, ಪೆಪ್ಪರು. ನೆಕ್ಸ್ಟ್ ಬರ್ತಿರೋದು ಪಲ್ಯ, ಕ್ಯಾರೆಟ್ ಮತ್ತು ಬೀನೀಸ್ ಪಲ್ಯ. ನೆಕ್ಸ್ಟ್ ಬರ್ತಿರೋದು ಬಜ್ಜಿ. ಓ ಮೈ ಗಾಡ್. ನೆಕ್ಸ್ಟು ಪುಳಿಯೋಗರೆ. ಈ ಪುಳಿಯೋಗರೆ ಕಾಣಿಪಾಕಂ ಪ್ರಸಾದ. ನೆಕ್ಸ್ಟ್ ಬರ್ತಿರೋದು ಹಪ್ಪಳ, ಸಂಡಿಗೆ, ಇದು ಪ್ರಸಾದ. ನೆಕ್ಸ್ಟ್ ಬರ್ತಾ ಇರೋದು ಹೋಳಿಗೆ, ಒಬ್ಬಟ್ಟು, ಯುಗಾದಿ ಸ್ಪೆಷಲ್. ಇವಾಗ ಇದಕ್ಕೆ ಇದ್ರ ಮೇಲೆ ತುಪ್ಪ. ಸಾಕು ಮಮ್ಮಿ. ಗೈಸ್, ಎಲ್ಲ ನಮ್ಮಮ್ಮ ಹಾಕಿದ್ದಾರೆ. ತಿನ್ನಕ್ಕೆ ಶುರು ಮಾಡೋಣ. ನೆಕ್ಸ್ಟು ಅನ್ನ ಸಾಂಬಾರು ಬರುತ್ತೆ, ಆಮೇಲೆ ಪಾಯಸ ಬರುತ್ತೆ. ಪುಳಿಯೋಗರೆ ಮತ್ತು ಸ್ವೀಟ್ ಖಾಲಿ ಆಯಿತು. ನೆಕ್ಸ್ಟ್ ನಮ್ಮಮ್ಮ ಅನ್ನ ಹಾಕ್ತಿದ್ದಾರೆ. ಇದಕ್ಕೆ ಸಾಂಬಾರ್. ಓಹೋ, ನುಗ್ಗೆಕಾಯಿ ಸಾಂಬಾರು ಹಾಕ್ತಾರೆ ನಮ್ಮಮ್ಮ. ನನ್ನ ಮಗ ಚೆನ್ನಾಗಿರ್ಲಿ ಅಂತ. ಗೈಸ್, ಏನು ಊಟ ನೋಡಿ ಗೈಸ್, ಏನು ಊಟ, ಸೂಪರ್.
ನಿಮ್ಮನೇಲೂ ಇದೇ ಥರ ಯುಗಾದಿ ಹಬ್ಬಕ್ಕೆ ಏನೇನು ವೆರೈಟೀಸ್ ಮಾಡಿದ್ರು ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ. ಸೊ ನಮ್ಗೆ ಗೊತ್ತಾಗುತ್ತೆ ನೆಕ್ಸ್ಟ್ ಟೈಮ್ ಈ ಥರ ಮಾಡ್ಬೇಕಾದ್ರೆ ನಾವು ಅದನ್ನ ಆ್ಯಡ್ ಮಾಡ್ಕೊತೀವಿ. ಓಕೆನಾ? ಬರೀತೀನಿ ನಾನು, ನಾನು ತಿಂತೀನಿ, ನೀವು ಅಲ್ತೀನಿ. ಹಾಯ್ ಗೈಸ್, ಈಗ ಜಸ್ಟ್ ಎದ್ದೆ. ಹಬ್ಬದ ಊಟ ಮಾಡಿ ಒಳ್ಳೆ ನಿದ್ದೆ ಮಾಡಿದೆ. ಓಕೆ, ಸೊ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ. ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಮತ್ತು ಸೂರ್ಯಗೌಡ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇನ್ನೂ ಇದೇ ಥರ ತುಂಬ ವಿಡಿಯೋದೊಂದಿಗೆ ಬರ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್ ಬಾಯ್, ಲವ್ ಯು ಆಲ್, ಜೈ ಆಂಜನೇಯ. ನಿಮ್ಗೆ ಯಾವ ಥರ ವೀಡಿಯೋಸ್ ಬೇಕು ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ. ಹಾಗೆ ಅಲ್ಲೊಂದು ಬೆಲ್ ಐಕಾನ್ ಇರುತ್ತೆ, ಅದನ್ನ ದಯವಿಟ್ಟು ಕ್ಲಿಕ್ ಮಾಡಿಬಿಡಿ. ಓಕೆ, ನಿಮಗೆ ನೋಟಿಫಿಕೇಶನ್ಸ್ ಬೇಕು. ಬಾಯ್ ಬಾಯ್, ಸಿ ಯು.